ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ. ಶಿವಕುಮಾರ ಸ್ವಾಮಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವಂತಹ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ನಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಅಂತೇಳಿ ನಮ್ಮೊಟ್ಟಿಗಿದ್ದಾರೆ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು. ಇವರು ವಿಭಾಗದ ಮುಖ್ಯಸ್ಥರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ ಸರ್. ಈ ಅರ್ಥಶಾಸ್ತ್ರನ ನೀವು ವಿಭಾಗದ ಮುಖ್ಯಸ್ಥರಾಗಿ ನಮ್ಮ ವಿದ್ಯಾರ್ಥಿಗಳು ಯಾಕೆ ಕಲೀಲಿಕ್ಕೆ ಬಯಸ್ತೀರಿ? ಮೊದಲನೇದಾಗಿ ತಮಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಸಾಮಾಜಿಕ ವಿಜ್ಞಾನಗಳಲ್ಲಿ ಅತ್ಯಂತ ಪ್ರಮುಖ ವಿಷಯವಾಗಿರ್ತಕ್ಕಂಥ ಅರ್ಥಶಾಸ್ತ್ರವು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇವತ್ತಿನ ದಿನ ಅತ್ಯಂತ ಅಗತ್ಯವಾಗಿದೆ. ಅರ್ಥಶಾಸ್ತ್ರದ ಹಿನ್ನೆಲೆಯನ್ನು ನಾವು ಹೇಳೋದಾದರೆ, ವಿಜ್ಞಾನ ಅಂದರೆ ಅದೊಂದು ಕ್ರಮಬದ್ಧವಾದಂಥ ವ್ಯವಸ್ಥಿತವಾದಂಥ ಒಂದು ಅಧ್ಯಯನ. ಈ ವಿಜ್ಞಾನದಲ್ಲಿ 3 ವಿಧಗಳಿರೋದನ್ನು ನಾವು ಕಾಣ್ಬೋದು. ಭೌತ ವಿಜ್ಞಾನ, ಇದು ಭೌತಶಾಸ್ತ್ರದ ಬಗ್ಗೆ, ರಾಸಾಯನಶಾಸ್ತ್ರದ ಬಗ್ಗೆ, ಗಣಿತಶಾಸ್ತ್ರದ ಬಗ್ಗೆ ಅಧ್ಯಯನವನ್ನು ಮಾಡ್ತದೆ. ಮತ್ತು ಎರಡನೇದು ಜೀವವಿಜ್ಞಾನ. ಈ ಒಂದು ಭಾಗದಲ್ಲಿ ಜೀವಶಾಸ್ತ್ರ, ಪ್ರಾಣಿಶಾಸ್ತ್ರ, ಸಸ್ಯಶಾಸ್ತ್ರ ಮುಂತಾದ ವಿಷಯಗಳನ್ನು ನಾವು ನೋಡ್ಬೋದು. ಅದೇ ರೀತಿ ಸಮಾಜ ವಿಜ್ಞಾನದಲ್ಲಿ ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಇತಿಹಾಸ, ನೀತಿಶಾಸ್ತ್ರ ಮುಂತಾದಂಥ ವಿಷಯಗಳನ್ನು ನಾವು ನೋಡ್ತೀವಿ. ಸಾಮಾಜಿಕ ವಿಜ್ಞಾನಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ, ಅತ್ಯಂತ ಪ್ರಾಯೋಗಿಕವಾಗಿರ್ತಕ್ಕಂಥ ಅರ್ಥಶಾಸ್ತ್ರವು ಮಾನವನ ಆರ್ಥಿಕ ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡುವಂಥ ಒಂದು ಶಾಸ್ತ್ರವಾಗಿರ್ತಕ್ಕಂಥದ್ದು. ಈ ಎಕನಾಮಿಕ್ಸ್ ಗ್ರೀಕ್ ಭಾಷೆಯ ಇಕಾನಮಿಯಾ ಎಂಬ ಶಬ್ದದಿಂದ ಬಂದಿರತಕ್ಕಂಥದ್ದು. ಇಲ್ಲಿ 2 ಶಬ್ದಗಳನ್ನು ನಾವು ನೋಡ್ಬೋದು. ಎಕೋಸ್ ಅನ್ನುವಂಥದ್ದು ಒಂದು ಶಬ್ದ. ಈ ಎಕೋಸ್ ಎಂದರೆ ಗೃಹ ಮತ್ತು ನೋಮಸ್ ಎಂದರೆ ನಿರ್ವಹಣೆ. ಹಾಗಾಗಿ ಎಕಾನಮಿಯಾ ಎಂಬುವಂಥ ಒಂದು ಗ್ರೀಕ್ ಭಾಷೆಯ ಒಂದು ಅರ್ಥ ಗೃಹ ನಿರ್ವಹಣೆ ಎಂಬುದಾಗಿ ನಾವು ತಿಳ್ಕೊಳ್ಬೋದಾಗಿದೆ. ಕ್ರಮೇಣ ಇದೇ ಪದದ ಅರ್ಥಶಾಸ್ತ್ರವನ್ನು ರಾಜ್ಯದ ನಿರ್ವಹಣೆಗೂ ಕೂಡ ಬಳಸಲಾಯಿತು. ರಾಜ್ಯದ ಕಾರ್ಯನಿರ್ವಹಣೆಯನ್ನು ರಾಜಕೀಯ ಮತ್ತು ಆರ್ಥಿಕ ಸಂಗತಿಗಳಲ್ಲಿ ಸೇರ್ತವೆ. ಆದ್ದರಿಂದಲೇ ಪ್ರಾಚೀನ ಗ್ರೀಕರು ಇದನ್ನು ರಾಜಕೀಯ ಅರ್ಥಶಾಸ್ತ್ರ, ಪೊಲಿಟಿಕಲ್ ಎಕಾನಮಿ ಅಂತೇಳಿ ಕರೀತಾ ಇದ್ದರು. 19ನೇ ಶತಮಾನದವರೆಗೂ ಕೂಡ ಇದು ರಾಜಕೀಯ ಶಾಸ್ತ್ರದೊಂದಿಗೆ ಬೆರೆತು ಹೋಗಿತ್ತು. ನಂತರ ಅಂದರೆ 19ನೇ ಶತಮಾನದ ನಂತರ ಇದೊಂದು ಸ್ವತಂತ್ರ ವಿಷಯವಾಗಿ ಅಥವಾ ಶಾಸ್ತ್ರವಾಗಿ ಬೆಳೆಯಿತು. ಈ ಅರ್ಥಶಾಸ್ತ್ರವು ಇಂದು ಎಲ್ಲರಿಗೂ ಉಪಯುಕ್ತವಾದಂಥ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಶಾಸ್ತ್ರವಾಗಿ ಇವತ್ತು ಬೆಳೀತಾ ಇದೆ. ಅರ್ಥಶಾಸ್ತ್ರದ ಬಗ್ಗೆ ಗ್ರೀಕರು 5ನೇ ಶತಮಾನದಲ್ಲಿ ಬರೀತಾರೆ. ಅದರಂತೆ ಭಾರತದಲ್ಲೂ ಕೂಡ ಈ ಕೌಟಿಲ್ಯ ಎಂಬುವಂಥವರು ಅರ್ಥಶಾಸ್ತ್ರ ಎಂಬುವಂಥ ಗ್ರಂಥವನ್ನು ಬರೀತಾರೆ. ಸೊ ಇದೊಂದು ಪುರಾತನವಾದಂಥ ಅರ್ಥಶಾಸ್ತ್ರವಾದರೂ ಸಹ ಇದರ ಒಂದು ಬೆಳವಣಿಗೆ ಇತ್ತೀಚೆಗೆ ಮಾತ್ರ ಅಂತ ನಾವು ಹೇಳ್ಬೋದು. ಅದರಲ್ಲೂ ಕೂಡ ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞರ ಒಂದು ಪ್ರಯತ್ನದ ಮತ್ತು ಶ್ರಮದ ಫಲವಾಗಿ ಇವತ್ತು ಅರ್ಥಶಾಸ್ತ್ರ ಹೆಚ್ಚು ಪ್ರಮಾಣದಲ್ಲಿ ಇವತ್ತು ಬೆಳವಣಿಗೆಯನ್ನು ಹೊಂದಲು ಪ್ರಾರಂಭ ಮಾಡ್ತು. ಇಂಗ್ಲೆಂಡಿನ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಆಡಮ್ ಸ್ಮಿತ್ ಎಂಬುವರು 1776ರಲ್ಲಿ ವೆಲ್ತ್ ಆಫ್ ನೇಷನ್ ಅಥವಾ ರಾಷ್ಟ್ರಗಳ ಸಂಪತ್ತು ಎಂಬಂಥ ಒಂದು ಗ್ರಂಥವನ್ನು ಬರೆದರು.
ಅಲ್ಲಿಂದಲೇ ಅರ್ಥಶಾಸ್ತ್ರವು ಒಂದು ಸ್ವತಂತ್ರ ವಿಷಯವಾಗಿ ಬೆಳೀತು. ನಂತರ ಅನೇಕ ಪಂಡಿತರು ಅರ್ಥಶಾಸ್ತ್ರದ ಬಗ್ಗೆ ತಮ್ಮದೇ ಆದಂಥ ಒಂದು ಸಿದ್ಧಾಂತಗಳನ್ನು ಬರೆಯುವುದರ ಮೂಲಕ ಅರ್ಥಶಾಸ್ತ್ರ ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದೋದಕ್ಕೆ ಕಾರಣಕರ್ತರಾಗಿದ್ದಾರೆ. ಭಾರತದಲ್ಲೂ ಕೂಡ ಈ ಒಂದು ಅರ್ಥಶಾಸ್ತ್ರ ಸಾಕಷ್ಟು ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಹೊಂದಿರತಕ್ಕಂಥದ್ದು. ಇಂಥ ಒಂದು ವಿಷಯ ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಅಗತ್ಯವಾಗಿದೆ ಅಂತ ನಾವು ಕೆಲವು ಅಂಶಗಳನ್ನು ತಿಳ್ಕೊಳ್ಳೋದ್ರ ಮುಖಾಂತರ ನಾವು ಹೇಳ್ಬೋದು. ಮೊದಲನೇದಾಗಿ ಆರ್ಥಿಕ ಚಟುವಟಿಕೆಗಳು ಮಾನವನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದವುಗಳು. ಪ್ರತಿಯೊಬ್ಬ ವ್ಯಕ್ತಿಯು ಆರ್ಥಿಕ ಚಟುವಟಿಕೆಗಳನ್ನು ಇವತ್ತಿನ ದಿನದಲ್ಲೇ ಕೈಗೊಳ್ಳಲೇಬೇಕಾಗ್ತದೆ. ಇಲ್ಲವಾದರೆ ಅವನು ಜೀವನವನ್ನು ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇಲ್ಲದೇ ಇರತಕ್ಕಂಥದ್ದು. ಇಂಥ ಮಹತ್ವದ ಸಂಗತಿಗಳ ಬಗ್ಗೆ ಅರ್ಥಶಾಸ್ತ್ರ ಇವತ್ತಿನ ದಿನದಲ್ಲಿ ಅಧ್ಯಯನ ಮಾಡ್ತಾಯಿದೆ. ಆದ್ದರಿಂದ ಇವತ್ತಿನ ದಿನದಲ್ಲಿ ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ಪ್ರಾಮುಖ್ಯತೆ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ನಾನಾದರೂ ಭಾವಿಸ್ತೇನೆ. ಜನರ ಆರ್ಥಿಕ ಸ್ಥಿತಿಗತಿಯಲ್ಲಿ ಸರ್ಕಾರದ ಪಾತ್ರ ಯಾವ ಥರ ಇರಬೇಕು ಮತ್ತು ಜನರ ಕಲ್ಯಾಣವನ್ನು ಸಾಧನೆ ಮಾಡೋದಕ್ಕೋಸ್ಕರ ಸರ್ಕಾರ ಜಾರಿಗೊಳಿಸುವಂಥ ಕಾರ್ಯಕ್ರಮಗಳು ಯಾವ ರೀತಿ ಇರಬೇಕು ಎಂಬುವಂಥ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ನೀಡುವಂಥ ಒಂದು ವಿಚಾರ ಅಥವಾ ವಿಷಯ ಯಾವುದಪ್ಪ ಅಂದರೆ ಅದು ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಇವತ್ತಿನ ದಿನದಲ್ಲಿ ಪ್ರತಿಯೊಬ್ಬ ಗ್ರಾಹಕನು ಕೂಡ ತಾನು ಖರ್ಚು ಮಾಡುವಂಥ ಪ್ರತಿಯೊಂದು ಪೈಸೆ ಹಣದಿಂದ ಅವನು ಹೇಗೆ ಗರಿಷ್ಠ ಪ್ರಮಾಣದ ತೃಪ್ತಿಯನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನಾವು ಯಾವುದರಿಂದ ಕಲ್ತ್ಕೋಬೋದು ಅಂದರೆ ಅರ್ಥಶಾಸ್ತ್ರದಿಂದ. ಅರ್ಥಶಾಸ್ತ್ರವನ್ನು ನಾವು ತಿಳ್ಕೊಳ್ಳೋದ್ರ ಮುಖಾಂತರ ತಿಳ್ಕೊಳ್ಬೋದು. ಅದೇ ರೀತಿ ಒಬ್ಬ ಉತ್ಪಾದಕ ತನ್ನ ಮಿತವಾದಂಥ ಒಂದು ಇನ್ವೆಸ್ಟ್ಮೆಂಟಿಂದ ಗರಿಷ್ಠವಾದಂಥ ಲಾಭವನ್ನು ಅವನು ಯಾವ ರೀತಿ ಪಡ್ಕೊಳ್ಬೋದು ಅನ್ನುವಂಥ ವಿಚಾರವನ್ನು ಸಹಾಯವನ್ನು ನಮಗೆ ಅರ್ಥಶಾಸ್ತ್ರ ಮಾಡ್ತದೆ. ಮತ್ತು ಜಗತ್ತಿನಲ್ಲಿರುವಂಥ ಸಂಪನ್ಮೂಲಗಳಲ್ಲಿ ಮಾನವ ಸಂಪನ್ಮೂಲ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಮಾನವ ಸಂಪನ್ಮೂಲವನ್ನು ಅತ್ಯಂತ ದಕ್ಷವಾಗಿ ಮತ್ತು ಪರಿಣಾಮಕಾರಿಯಾಗಿ ನಾವು ಅಭಿವೃದ್ಧಿಗೆ ಯಾವ ರೀತಿ ನಾವು ಬಳಕೆ ಮಾಡಿಕೊಳ್ಬೋದು ಎಂಬುವಂಥ ಒಂದು ಮಾರ್ಗದರ್ಶನವನ್ನು ನೀಡುವಂಥದ್ದು ಈ ಅರ್ಥಶಾಸ್ತ್ರ ಅನ್ನುವಂಥದ್ದು. ಅದೇ ರೀತಿ ಇವತ್ತಿನ ದಿನದಲ್ಲಿ ಜಗತ್ತಿನಲ್ಲಿ ಅನಭಿವೃದ್ಧಿ ದೇಶಗಳಿವೆ. ಅನಭಿವೃದ್ಧಿ ದೇಶಗಳು ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಯಾವ ಯಾವ ಮಾರ್ಗಗಳನ್ನು ಅನುಸರಿಸಬೇಕು ಮತ್ತು ಯಾವ ಯಾವ ಸಿದ್ಧಾಂತಗಳನ್ನು ನಾವು ಅಳವಡಿಸ್ಕೊಳ್ಬೇಕು ಎಂಬುವಂಥ ವಿಚಾರಗಳು. ಮತ್ತು ಅದೇ ರೀತಿ ಈಗಾಗಲೇ ಅಭಿವೃದ್ಧಿಯನ್ನು ಸಾಧಿಸಿರುವಂಥ ರಾಷ್ಟ್ರಗಳು ತಮ್ಮ ಅಭಿವೃದ್ಧಿಯನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅಥವಾ ಅದನ್ನೇ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಯಾವ ಮಾರ್ಗವನ್ನು ಅನುಸರಿಸಬೇಕು ಎಂಬುವಂಥದ್ದಕ್ಕೆ ಅರ್ಥಶಾಸ್ತ್ರ ಉತ್ತರವನ್ನು ನೀಡ್ತದೆ. ಮತ್ತು ಯಾವುದೇ ದೇಶದ ಒಂದು ಕೃಷಿಯಾಗಿರ್ಬೋದು, ಕೈಗಾರಿಕೆ ಆಗಿರ್ಬೋದು ಅಥವಾ ಸೇವಾ ಕ್ಷೇತ್ರಗಳಾಗಿರ್ಬೋದು ಹೇಗೆ ಕಾರ್ಯನಿರ್ವಹಿಸ್ತವೆ ಮತ್ತು ರಾಷ್ಟ್ರದ ಒಂದು ಆದಾಯಕ್ಕೆ ಯಾವ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಇದ್ದಾವೆ ಅನ್ನುವಂಥ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋದು ಯಾವ ಒಂದು ವಿಷಯದಿಂದ ಅಂದರೆ ಅರ್ಥಶಾಸ್ತ್ರದಿಂದ ಅಂತ ನಾವು ಹೇಳ್ಬೋದು. ಅದೇ ರೀತಿ ಅಂತಾರಾಷ್ಟ್ರೀಯ ಹಣಕಾಸಿನ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರದ ಸ್ಥಿತಿಗತಿಗಳ ಬಗ್ಗೆ ಮತ್ತು ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳ ಬಗ್ಗೆ ನಮಗೆ ತಿಳ್ಕೊಳ್ಬೇಕಾದ್ರೆ, ಅವುಗಳ ಕಾರ್ಯನಿರ್ವಹಣೆಯನ್ನು ತಿಳ್ಕೊಳ್ಬೇಕಾದ್ರೆ ನಮಗೆ ಅರ್ಥಶಾಸ್ತ್ರ ಇಲ್ಲಿ ಸಹಾಯಕ್ಕೆ ಬರ್ತದೆ. ಮತ್ತು ಇದರ ಮಹತ್ವ ಇನ್ನೂ ಹೇಳ್ತಾ ಹೋಗ್ತಾ ಇದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿದೆ. ಈ ಆರ್ಥಿಕ ಚಟುವಟಿಕೆಗಳ ಒಂದು ಅನುಭೋಗ ಆಗಿರ್ಬೋದು, ಉತ್ಪಾದನೆ ಆಗಿರ್ಬೋದು ಅಥವಾ ಇವುಗಳಿಗೆ ಸಂಬಂಧಪಟ್ಟಂಥ ಬೇಡಿಕೆ ಆಗಿರ್ಬೋದು, ಪೂರೈಕೆ ಆಗಿರ್ಬೋದು ಮುಂತಾದವುಗಳ ಬಗ್ಗೆ ನಾವು ಮುನ್ನಂದಾಜು ಮಾಡಲು ಮುಂದೆ ಏನಾಗ್ಬೋದು, ಮುಂದೆ ಬೇಡಿಕೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಉತ್ಪಾದನೆ ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ಬೋದು, ಹೆಚ್ಚಾಗ್ಬೋದು ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ಅರ್ಥಶಾಸ್ತ್ರ ಪ್ರಸ್ತುತವಾಗಿ ಇಲ್ಲಿ ಬರ್ತದೆ ಅನ್ನುವಂಥದ್ದು. ಮತ್ತು ಜನರು ಹೇಗೆ ಜೀವನ ಮಟ್ಟವನ್ನು ಉತ್ತಮಪಡಿಸ್ಕೊಳ್ಬೋದು, ತಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂತ ನಾವು ಏನು ಹೇಳ್ತೀವಿ ಅದನ್ನು ಯಾವ ರೀತಿ ಅವರು ಉತ್ತಮಪಡಿಸ್ಕೋಬೋದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಎಕನಾಮಿಕ್ಸು ಅಥವಾ ಅರ್ಥಶಾಸ್ತ್ರ ಉಪಯೋಗಕ್ಕೆ ಬರುವಂಥದ್ದು. ಮತ್ತು ಈ ಸರ್ಕಾರವು ನಿಮ್ಗೆ ಗೊತ್ತಿರುವ ಹಾಗೆ ಅತ್ಯಂತ ಜನರಿಗೆ ಅಗತ್ಯವಾದಂಥ ಸರಕುಗಳು ಮತ್ತು ಸೇವೆಗಳಿರ್ತವೆ. ಅವುಗಳನ್ನು ಅತ್ಯಂತ ದಕ್ಷವಾಗಿ ಪರಿಣಾಮಕಾರಿಯಾಗಿ ವಿತರಣೆ ಮಾಡಬೇಕಾದ್ರೆ ಇಲ್ಲಿ ಅರ್ಥಶಾಸ್ತ್ರದ ಒಂದು ಸಿದ್ಧಾಂತಗಳು
ಅರ್ಥಶಾಸ್ತ್ರದ ಒಂದು ಮಾರ್ಗದರ್ಶನ ಸರ್ಕಾರಕ್ಕೆ ಅತ್ಯಂತ ಅನಿವಾರ್ಯವಾಗಿ ಬೇಕಾಗುವಂಥದ್ದು. ಮತ್ತು ಈ ಒಂದು ಅರ್ಥಶಾಸ್ತ್ರವು ಜನರು ಆಗ್ಬೋದು, ಸಂಸ್ಥೆಗಳಾಗ್ಬೋದು ಅಥವಾ ಸರ್ಕಾರಗಳಾಗ್ಬೋದು ಹೇಗೆ ಹಣವನ್ನು ಸಂಪಾದನೆ ಮಾಡ್ತವೆ, ಹಣವನ್ನು ಗಳಿಸ್ತವೆ, ಮತ್ತು ಗಳಿಸಿದಂಥ ಹಣವನ್ನು ಹೇಗೆ ಖರ್ಚು ಮಾಡ್ತವೆ, ಮತ್ತು ಉಳಿತಾಯ ಮಾಡ್ತವೆ, ಮತ್ತು ಉಳಿತಾಯ ಮಾಡಿದಂಥ ಹಣವನ್ನು ಯಾವ ರೀತಿ ಲಾಭದಾಯಕವಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಅರ್ಥಶಾಸ್ತ್ರ ಪ್ರಸ್ತುತವಾಗಿ ಅಗತ್ಯವಾಗಿ ಇರ್ತದೆ ಅನ್ನುವಂಥದ್ದು. ಮತ್ತು ಮಾರುಕಟ್ಟೆಗಳಲ್ಲಿ ಬೆಲೆಗಳಾಗಿರ್ಬೋದು, ಬೇಡಿಕೆಗಳಾಗಿರ್ಬೋದು, ಪೂರೈಕೆಗಳಾಗಿರ್ಬೋದು ಹೇಗೆ ಬದಲಾಗ್ತವೆ ಇವತ್ತಿನ ದಿನದಲ್ಲಿ, ಮತ್ತು ಯಾವ ಯಾವ ಅಂಶಗಳು ಇವುಗಳನ್ನು ಪ್ರಭಾವಿಸ್ತವೆ ಎಂಬುದನ್ನು ತಿಳ್ಕೊಳ್ಬೇಕಾದ್ರೆ ಇಲ್ಲಿ ಅರ್ಥಶಾಸ್ತ್ರ ಪ್ರಮುಖವಾಗಿ ಬೇಕಾಗ್ತದೆ. ಇದರ ಜೊತೆಗೆ ಲಿಯೋನೆಲ್ ರಾಬಿನ್ಸ್ ರವರ ಒಂದು ವ್ಯಾಖ್ಯೆಯಲ್ಲಿ ಹೇಳ್ದಂಗೆ ಮಿತವಾದಂಥ ಸಂಪನ್ಮೂಲಗಳನ್ನು, ಅದು ಸಂಪನ್ಮೂಲಗಳು ಅಂದರೆ ಈ ಒಂದು ಮಾನವ ಸಂಪನ್ಮೂಲ ಆಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ಸಮಯ ಆಗಿರ್ಬೋದು, ಇವುಗಳೆಲ್ಲವೂ ಕೂಡ ಮಿತ. ನಮಗೆ ಒಂದು ದಿನಕ್ಕೆ 24 ಗಂಟೆ ಇದೇ ಹೊರತು 48 ಗಂಟೆ ಇರಲ್ಲ ಒಂದು ದಿನಕ್ಕೆ. ಹಾಗಾಗಿ ಏನಪ್ಪ ಅಂದರೆ ಇವುಗಳನ್ನು ಅತ್ಯಂತ ದಕ್ಷವಾಗಿ ನಾವು ಯಾವ ರೀತಿ ಬಳಸ್ಕೊಳ್ಬೋದು ಅನ್ನೋದನ್ನು ನಾವು ಅರ್ಥಶಾಸ್ತ್ರದ ಮುಖಾಂತರ ನಾವು ತಿಳ್ಕೊಳ್ಬೋದು. ಜೊತೆಗೆ ಸರ್ಕಾರ ನೀತಿ ನಿರೂಪಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅದು ತೆರಿಗೆ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಅಥವಾ ಆದಾಯ ಆಗಿರ್ಬೋದು, ವೆಚ್ಚ ಆಗಿರ್ಬೋದು, ಸಾರ್ವಜನಿಕ ಸಾಲ ಆಗಿರ್ಬೋದು, ಬಜೆಟ್ ಆಗಿರ್ಬೋದು, ಕೊರತೆ ಹಣಕಾಸು ಆಗಿರ್ಬೋದು, ಇವುಗಳೆಲ್ಲವನ್ನು ನಾವು ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ತಿಳ್ಕೊಳ್ಬೇಕಾದ್ರೆ ಅರ್ಥಶಾಸ್ತ್ರದ ಒಂದು ಜ್ಞಾನ ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ನಾನಿಲ್ಲಿ ಹೇಳ್ಬೋದು. ಒಳ್ಳೆಯದು ಸರ್. ಈ ಭಾಗದ ಕಾರ್ಯಕ್ರಮದಲ್ಲಿ ಅರ್ಥಶಾಸ್ತ್ರದ ಮಹತ್ವ, ಅದರ ವ್ಯಾಪ್ತಿ, ಇಂದಿನ ಆಧುನಿಕ ಯುಗದಲ್ಲಿ ಅದರ ಪ್ರಸ್ತುತತೆ ಮತ್ತು ಅದರ ಇತಿಹಾಸ ಎಲ್ಲವನ್ನು ಸಮಗ್ರವಾಗಿ ನಮ್ಮ ಶ್ರೋತೃಗಳಿಗೆ ವಿವರಿಸಿದ್ದೀರಿ. ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ ಶಿವಕುಮಾರ ಸ್ವಾಮಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40 ಕೆಎಸ್ಒಯು ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.